ಟ್ಯಾಕಲ್ ಮುಖೇನ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಈ ಬಾರಿ ಹೊಸ ದಾಳಿಗರ ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ ವಿವೇಕ್ ದಾಳಿ ಭಾಗದಲ್ಲಿ ನಾಗ್ನೂರ್ ತಂಡದ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸಪೋರ್ಟಿವ್ ದಾಳಿಗಾರನಾಗಿ ನಾಗ್ನೂರ್ ತಂಡವನ್ನು ಮುನ್ನಡೆಸತಕ್ಕಂಥ ಆಟಗಾರ. 2-1 ಪಂದ್ಯ. ಶೀತಲ್ ತಂಡದ ಆಲ್ರೌಂಡರ್ ಆಟಗಾರ ದಾಳಿ ಭಾಗದಲ್ಲಿ. ಡಿಫೆನ್ಸ್ ಅನ್ನ ಚೆಕ್ ಮಾಡುವ ಪ್ರಯತ್ನ. ಆಕಾಶ್ ದಾಳಿ ಭಾಗದಲ್ಲಿ ನಾಗ್ನೂರ್ ತಂಡದ ಪರವಾಗಿ ನಂಬರ್ 4 ಗುರುತಿಸಿಕೊಂಡ ಆಟಗಾರ. ಈ ಬಾರಿ ಮಲ್ಟಿಪಲ್ ಪಾಯಿಂಟ್ಸ್ ಹೋಗುವಂತ ಸಮಯದಲ್ಲಿ ಬಂಧನವಾಗಿ ಅಂಕಣದ ಆಚೆ ಅಕಾಡೆಮಿ ಚಿಂಚಲಿ. ಮತ್ತೊಮ್ಮೆ ಕಡೆ ಚೇತನ್ ರವರ ದಾಳಿ. ರಾಷ್ಟ್ರೀಯ ಆಟಗಾರ ಜರ್ಸಿ ನಂಬರ್ 8 ಗುರುತಿಸಿಕೊಂಡ ಮಹಾಲಕ್ಷ್ಮಿ ನಿರ್ಗುಂದಿ ವರ್ಸಸ್ ಜಯರ್ವಾನ್ ಕಂಕನವಾಡಿ. ಇದು ನಿಮಗೆ 2ನೇ ಕರಿ. ಕಂಕನವಾಡಿ ವರ್ಸಸ್ ಮಹಾಲಕ್ಷ್ಮಿ ನಿರ್ಗುಂದಿ. ಅದಾದ ನಂತರ ಜೋಡ್ ಕೊಹ್ಲಿ ವರ್ಸಸ್ ಕೇಸರ್ ಕೊಹ್ಲಿ. ವಿವೇಕ್ ರವರ ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡೋ ಪ್ರಯತ್ನ. ಪ್ರಾಮಾಣಿಕ 5-7 ಮಧ್ಯ ಪಂದ್ಯ ಮೈದಾನದಲ್ಲಿ 5-2. ಶೀತಲ್ ರವರ ದಾಳಿ. ಶೀತಲ್ ವಾಪಸ್ ಆಗಿದ್ದಾರೆ. ಈ ಬಾರಿ ತಂಡದ ಆಲ್ರೌಂಡರ್ ಆಟಗಾರ. ಡಿಫೆನ್ಸ್ ಭಾಗದಲ್ಲಿ ಹೆಚ್ಚು ಮೇಲುಗೈಯನ್ನು ಸಾಧಿಸುವಂತ ಆಟಗಾರ. ದಾಳಿ ಭಾಗದಲ್ಲಿ ಯಲ್ಲಪ್ಪ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈ ಬಾರಿ 5-7 ಮಧ್ಯ ಪಂದ್ಯ ಮೈದಾನದಲ್ಲಿ ಈಗಾಗಲೇ ಮೂಡಿ ಬರ್ತಾ ಇದೆ. ಒಂದು ವೇಳೆ ಹೈ ವೋಲ್ಟೇಜ್ ರೋಚಕ ಪಂದ್ಯ. ಕೇವಲ 3 ಅಂಕದ ಮುನ್ನಡೆಯಲ್ಲಿರುವಂತಹ ಅಕಾಡೆಮಿ ಚಿಂಚಲಿ. ಚೇತನ್ 2-5. ಮತ್ತೊಮ್ಮೆ ಇಲ್ಲಿ ಚೇತನ್. ಲೆಫ್ಟ್ ಕಾರ್ನರ್ ಅಲ್ಲಿ ರಾಯಪ್ಪ ಅವರಿದ್ರೆ, ರೈಟ್ ಕಾರ್ನರ್ ಅಲ್ಲಿ ಶಿವ್ ಹಿಡಿದ್ರೆ 2 ಅಂಕ ಸಂಪಾದನೆ ಸಿಗಲಿದೆ. ಅಲ್ಲಿ ಕೆಜಿ ಭಾಗದ ಆಟಗಾರ. ಲೈನ್ ಅಂಪೈರ್ ನಂಬರ್ ಪ್ರಕಾರ ಕುಣಿಸ್ರಿ. ಲೈನ್ ಅಂಪೈರ್ ತ್ಯಾಳ ಕುಣಿಸ್ರಿ. ತಾವು ನೋಡ್ಬೇಕು ಇಲ್ಲಿ ಒಳ್ಳೆ ಒಂದು ಬೋನಸ್ ಪ್ರಯತ್ನ. ಈಜಿಯಾಗಿ ಬೋನಸ್ ನ ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ಟೇಪ್ ಯಾರ ಕಡೆ ಇದಾವ ನೋಡ್ರಪ್ಪ. ಟೇಪ್ ತಗೊಂಡು ಬರ್ರಿ. ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿ ಭಾಗದಲ್ಲಿ ಚೇತನ್ ರವರ ದಾಳಿ. 3 ಜನ ಡಿಫೆನ್ಸ್ ಮಧ್ಯದಲ್ಲಿ ಇರುವಂತಹ ಚೇತನ್ ದಾಳಿ ಸಂಘಟನೆಯಲ್ಲಿ 7-5 ರನ್ ಪಂದ್ಯ. ಸುಮಾರು 2 ಅಂಕದ ಮುನ್ನಡೆಯಲ್ಲಿರುವಂತಹ ಅಕಾಡೆಮಿ ಚಿಂಚಲಿ ತಂಡ. ವಿಠಲ್ ರವರು ರೈಟ್ ಕಾರ್ನರ್ನಲ್ಲಿ. ದಾಳಿ ಭಾಗದಲ್ಲಿ ವಿಠಲ್ ರಾಷ್ಟ್ರೀಯ ಆಟಗಾರ. ಬ್ಲ್ಯಾಕ್ ಡ್ರ್ಯಾಗನ್ ಎಸ್. ಮತ್ತು ವಿರಾಮದ ಬಳಿಕ ಪಂದ್ಯ ಆರಂಭಗೊಳ್ತಾ ಇದೆ. 4 ಡಿಫೆನ್ಸ್ ಮಧ್ಯದಲ್ಲಿ ಚಿಂಚಲಿ ತಂಡದ ಆಟಗಾರ. 7-6 ನಡುವೆ ಪಂದ್ಯ ಇದೆ. ಈಗಾಗಲೇ ಕೇವಲ ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಅಕಾಡೆಮಿ ಚಿಂಚಲಿ ತಂಡ. 1 ಅಂಕದ ಹಿನ್ನಡೆಯಲ್ಲಿರುವಂತಹ ಮಹಾಲಕ್ಷ್ಮಿ ನಾಗ್ನೂರ್ ತಂಡ ಒಳ್ಳೆ ಒಂದು ಪ್ರಯತ್ನದೊಂದಿಗೆ ಯಶಸ್ವಿಯಾದಂತಹ ಟ್ಯಾಕಲ್ ಆಗ್ತದೆ. ಸಮಬಲ ಮತ್ತೊಮ್ಮೆ ವಿಠಲ್. ವಿಠಲ ಸರ್ವೇಗದ ಆಟಗಾರ. 3 ಜನ ಆಟಗಾರ ನಡುವೆ ನೋಡಬೇಕಿಲ್ಲಿ ಸಿದ್ದು ಹಾಗೂ ಚೇತನ್ ರವರ ಕಾಂಬಿನೇಷನ್. ಇನ್ನೂ ಕೂಡ ಅಷ್ಟಗಳಿಲ್ಲ. ಇನ್ನೂ ಕೂಡ ಪ್ರಯತ್ನ. ರೈಡರ್ ಇಸ್ ಔಟ್.
ಔಟ್ ದಾಳಿಗಾರ ಬಳಕೆ ಮಾಡ್ತಾ ಇದ್ದಾರೆ ಬಾರಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ನೇರವಾಗಿ ದಾಳಿ ಭಾಗದಲ್ಲಿ ಸತೀಶ್ ನಾಲ್ವರ ಆಟಗಾರ ನಡುವೆ ಸತೀಶ್ ರವರ ದಾಳಿ 9-7 ನಡುವೆ ಪಂದ್ಯ ಇದೆ. ಲೆಫ್ಟ್ ಕಾರ್ನರ್ ಅಲ್ಲಿ ಶಿವು ಅವರಿದ್ರೆ, ರೈಟ್ ಕಾರ್ನರ್ ಅಲ್ಲಿ ನಾಗು. ಈ ಬಾರಿ ತಂಡದ ಸಪೋರ್ಟಿವ್ ಆಟಗಾರ ಆಕಾಶ್, ನಾಗ್ನೂರ್ ಮೂಲದ ಸಪೋರ್ಟಿವ್ ಆಟಗಾರ ದೊಡ್ಡಬೆಕ್ಕಿ ಬಾರಿ ಕಳೆದ ಬಾರಿ ಕಾಂಬಿನೇಷನ್ ಟ್ಯಾಕಲ್ ಯಶಸ್ವಿ ಮಾಡಿದ ಆಟಗಾರ ಈ ಬಾರಿ ಕಾರ್ನರ್ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಸಿದ್ದು ಆದರೆ ಇನ್ನೊಂದೆಡೆ ಚೇತನ್. ಅವರ ಮಧ್ಯದಲ್ಲಿ ನಾಗ್ನೂರಿನ ಆಕಾಶ ವಾಪಸ್ ಹತ್ತಿ ಮುಂದಾಗಿದ್ದಾನೆ. ಮತ್ತೊಮ್ಮೆ ರಾಷ್ಟ್ರ ಮಟ್ಟದ ಆಟಗಾರ ಚೇತನ್ ರವರ ದಾಳಿ. ಬೇರೆಯವರು ಈಗ ಬಂದ್ರೆ ಧನ್ಯವಾದ. 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ಚೇತನ್ ರವರ ದಾಳಿ. 7-9 ಅಕಾಡೆಮಿ ಚಿಂಚಲಿ. ಬಾಕ್ಲೈನ್ ಕ್ರಾಸ್ ಮಾಡಿ ವಾಪಸ್ ಹತ್ಯೆ ಆಗ್ತಾ ಇದ್ದಾನೆ ಆಕಾಶ್. ಚಿಂಚಲಿ ಥರ್ಡ್ ರೈಟ್, ಡಿಸಾರ್ಡ್ ರೈಟ್. ಚಿಂಚಲಿ ತಂಡಕ್ಕೆ ಅಂಕ ಪಡೆಯಲೇಬೇಕಂತ ಒತ್ತಡ ಕಾದು ನಿರೀಕ್ಷೆಯಲ್ಲಿ ಸತೀಶ್ ಅವರು ಡೋವಾಡೆ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. 4 ಜನ ಆಟಗಾರ ನಡುವೆ ಒಂದು ಪ್ರಯತ್ನ ನಾಗನೂರು ನಾಗರಾಜ ಡಿಫೆನ್ಸ್ ಭಾಗದ ಆಟಗಾರ ದಾಳಿ ಭಾಗದಲ್ಲಿ ಡಿವಾಡ ದಾಳಿಯನ್ನು ಎದುರಿಸ್ತಾ ಇದ್ದಾನೆ. ಕೋಚ್ ಅವರು ಸೈಡ್ ಕುತ್ಕೊಳ್ಬೇಕು. ಹನ್ನೆರಡು 7 ತಿರ್ಸಲವರನ್ನ ಮಾರುತಿ ದಳವಾಯಿ ಸತೀಶ್ ದ್ವಿತೀಯ ಅರ್ಧದ ಆರಂಭದ ಮೊದಲನೇ ದಾಳಿಲಿ ಸತೀಶ್ ರವರ ದಾಳಿ. ನಿಡಗುಂದಿ ಜಯನ್ಮಾನ್ ಕಂಕನವಾಡಿ, ಇದು ನಿಮಗೆ 2ನೇ ಕರೆ. ತಾವು ಸದ್ಯದಲ್ಲಿರಬೇಕು. ಕಂಕನವಾಡಿ ವರ್ಸಸ್ ನಿಡಗುಂದಿ 8-15. ಮುಂದಿನ ಹೋಮ್ ಟೀಮ್ ನಿಡಗುಂದಿ ಟೈಗರ್ಸ್ ಅತಿ ಶೀಘ್ರದಲ್ಲಿ ಮೈದಾನಕ್ಕೆ ಅಣಿಯಾಗಲಿದ್ದಾರೆ. ಈ ಪಂದ್ಯಾವಳಿಯ ಆಯೋಜಕರು ವಿಠಲ್. ಬೋನಸ್. ದಯವಿಟ್ಟು ಪ್ರೇಕ್ಷಕರು ಶಾಂತತೆ ಕಾಪಾಡಬೇಕು. ಅನಾವಶ್ಯಕವಾಗಿ ಅನಾವಶ್ಯಕ ಪದಗಳನ್ನ ಯೂಸ್ ಮಾಡಬೇಡಿ. ಯಾವ ತಂಡದ ಆಟಗಾರರು ಎಲ್ಲರೂ ನಮ್ಮವರು ಎಂದು ಭಾವಿಸಬೇಕು. ಬೇರೆ ಊರಿನಿಂದ ನಿಮ್ಮೂರಿಗೆ ಬಂದಿದ್ದಾರೆ, ಎಲ್ಲರೂ ಗೌರವಿಸಬೇಕು ಆಟಗಾರನ್ನ. ಯಾರೇ ಸೋಲ್ಲಿ ಯಾರೇ ಗೆಲ್ಲಲಿ, ಕೊನೆಗೆ ಗೆಲ್ಲೋದು ಕಬಡ್ಡಿ ಒಂದೇ. ಮತ್ತೊಮ್ಮೆ ವಿಠಲ ಪ್ರಮುಖ ಪ್ರತಿಷ್ಠಿತ ದಾಳಿಗಾರ. ಥರ್ಡ್ ರೈಟ್, ಡಿಸೈಡ್ ರೈಟ್, ಚಿಂಚಲಿ. ಡಿಸೈಡ್ ರೈಟ್ ಚಿಂಚಲಿ. ಕಾದೊಡ್ ಬಗ್ಗೆ ಪ್ರಯತ್ನ ನಡೀತಾ ಇದೆ. ಅಂಕ ಸಂಪಾದಿಸಲೇಬೇಕಂತ ಒತ್ತಡದಲ್ಲಿ ಈ ಅಕಾಡೆಮಿ ಚಿಂಚಲಿ ತಂಡದ ಸತೀಶ ದಾಳಿ ಭಾಗದಲ್ಲಿ ಬರ್ತಾ ಇದೆ. ರಾಯಪ್ಪ ಹಾಗೂ ಯಲ್ಲಪ್ಪ ಮತ್ತು ರಾಯಪ್ಪ ಪಂದ್ಯ ಕಮ್ಬ್ಯಾಕ್ ಆಗ್ತಾ ಇದೆ. ಸೋಲು ಯಾರಿಗೆ, ಗೆಲುವು ಯಾರಿಗೆ ಅಂತ ಕಾತುರದಿಂದ ಕಾಯ್ತಕ್ಕಂಥ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಎಸ್, ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಪ್ರೇಕ್ಷಕರೇ. ಒಂದು ಬಾರಿ ಜೋರ ಚಪ್ಪಾಳೆ ಕೊಡ್ರಣ, ಚಪ್ಪಾಳೆ. 13 ಸಾರಿ 15-13. ಮತ್ತೊಮ್ಮೆ ಚೇತನ್ ದಾಳಿ ಭಾಗದಲ್ಲಿ ಕಾದು ನೋಡುವ ನಿರೀಕ್ಷೆ ಅದ. ಅಲ್ಲಿ ವಿಡಿಯೋ ಮಾಡೋರು ಫ್ಲಾಶ್ ಲೈಟ್ ಆಫ್ ಮಾಡ್ರಿ, ಅದನ್ನ ಪ್ಲೇಯರ್ ಡಿಸ್ಟರ್ಬೆನ್ಸ್ ಆಗ್ತದ ಅಲ್ಲಿ. ಇದೇ ತರ ಇನ್ನೊಂದು ಬಾರಿ ಆದ್ರೆ ಅವಾಗ ಹಳದಿ ಕಾರ್ಡ್ ಬರ್ತದೆ. ಅಂಕಡದಿಂದ 2 ನಿಮಿಷ ಅಂಕಡದಿಂದ ಆಚೆಗೆ ಹೋಗ್ಬೇಕಾಗ್ತದೆ.
ಅವ್ನು ಹೆಸರು ಕೊಡ್ರಿ ಬಿಡಿ ಮಾನವರ್ಗ 15 ಸಮಬಲ. ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ. 25,000 ನಿಡಗುಂದಿಂದ ಒಯ್ಯೋದು ಹಗರಿಲ್ಲ. ಶೀತಲ್ ಕೊನೆಯ ದಾಳಿಗಾರ. ಕಾದಾಡಬೇಕು ವಿಠಲ್ ಮತ್ತು ಶೀತಲ್ ಅವರ ಮಧ್ಯ. ಟೈಮಿಂಗ್ ಇನ್ನೂ ಹೇಳಿಲ್ಲ, ಹೇಳ್ತೀನಿ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಆತ್ಮೇರ. ಮತ್ತೊಂದು ಮನೆಯ ಇನ್ನೂ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎರಡು ಟರ್ನ್ ಮಾಡಿದ್ದಾರೆ. ಅಮಾನ್ಯರಿಗೆ ಗುರುಸಿದ್ದೇಶ್ವರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು 100 ವರ್ಷ ಕಾಪಾಡಲಿ. ಈಗಾಗಲೇ 7ನೇ ಸೀಸನ್ ಆಗಿದೆ. ಇದು ಮುಂದೊಂದು ದಿನ 70ನೇ ಸೀಸನ್ ವರೆಗೆ ನಡೀಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾವು ಮತ್ತೊಮ್ಮೆ ಆಶಿಸ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಸತೀಶ್ ಮತ್ತೊಮ್ಮೆ 22-16 ಕೊನೆಯ 4 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗಂತ ಕಾತುರದಿಂದ ಕಾಯ್ತಕ್ಕಂಥ ಎಲ್ಲ ನಿಡಗುಂದಿ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಸತ್ಯಪ್ಪ ಮಟ್ಟಿ ಬಂದಿಲ್ಲ. ನಾಳೆ ನೋಡ್ಬೇಕಾದ್ರೆ ಧಾರವಾಡಕ್ಕೆ ಬನ್ನಿ. ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ ಅಮಿತ್ ನೇರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ಅಭೂತಪೂರ್ವ ಅಂತ ಜನಸಾಗರದಲ್ಲಿ ಮೂಡಿ ಬರ್ತಕ್ಕಂಥ ನಿಡಗುಂದಿ ಕಬಡ್ಡಿ ವೈಭವ ಸರಿರುವಂತಹ ಆಪತ್ ಬಾಂಧವ. ಚಿಂಚಲಿ ತಂಡಕ್ಕೆ ದ್ವಿತೀಯಾರ್ಧದ ಆರಂಭದ ಉದ್ದಗಲು ಕೂಡ ನುಂಗಲಾರದ ತುತ್ತಾಗಿರುವಂತಹ ವಿಠಲ್ ಮತ್ತೊಮ್ಮೆ 22-17. ಲಾಸ್ಟ್ 3 minutes गो. शेवटची 3 मिनिट. ಎಂತ ಶರವೇಗದ ಆಟ ನಡೀತಾ ಇದೆ. ಸಮಯದ ನಂತರ ಆಕಾಶ್ ದಾಳಿ ಭಾಗದಲ್ಲಿ ನಿಡಗುಂದಿ ಮತ್ತು ಕಂಕನವಾಡಿ ಬರಪ್ಪ ಜಲ್ದಿ ಬರ್ರಿ. ನಿಡಗುಂದಿ ಟೀಮು ವಿರುದ್ಧ ಕಂಕನವಾಡಿ. ಅಂಕ ಮರಡದ ಕಾರಣ ಆಟಗಾರ ಸಂಪೂರ್ಣ ಸಮಯ ವೇಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜ ಜೀವನದಲ್ಲಿ ಸಮಯ ವೇಸ್ಟ್ ಮಾಡಿದ್ರೆ ಸೋಮಾರಿ ಅಂತಾರೆ, ಆದ್ರೆ ಕಬಡ್ಡಿ ಆಟದಲ್ಲಿ ಟೈಮ್ ವೇಸ್ಟ್ ಮಾಡುವಂತ ಆಟಗಾರನಿಗೆ ಚಾಣಕ್ಷ ಆಟಗಾರನಂತಾರೆ. आखिरी 2 मिनट अभी खेल बाकी है. 24-17 in favor of नागनूर. 7 ಅಂಕದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಮಹಾಲಕ್ಷ್ಮಿ ನಾಗನೂರು ತಂಡ. ಚೇತನ್ ರವರು ವಾಪಸ್ ಆಗ್ತಾ ಇದ್ದಾರೆ. ವಿಠಲ್ ಏಕಾಂಗಿವಾಗಿ ಹೋರಾಟ ನಡೀತಾ ಇದೆ. ಚಪ್ಪಾಳೆ ಬರಲಿ, ಜೋರ ಲಾಸ್ಟ್ ಮಿನಿಟ್. 100ಕ್ಕೆ 90% ಜಯದ ಮಾಲೆ ನಾಗನೂರು ಪಾಲಾಗಿದೆ. This match is over win by ಮಹಾಲಕ್ಷ್ಮಿ ನಾಗನೂರ್. 2 ತಂಡಕ್ಕೆ ಬರಲಿ ಒಂದು ಬಾರಿ ಜೋರ.